ಡಿಕೆ ಶಿವಕುಮಾರ್ ಅಂದ್ರೆ ಟ್ರಬಲ್ ಶೂಟರ್ ಅಂತಾನೆ ಫೇಮಸ್. ಇಂತೆಂಥ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಕಾಂಗ್ರೆಸ್ ಪಾಲಿಗೆ ಬಂಡೆಯಂತೆ ನಿಲ್ಲೋ ನಾಯಕ. ಪಕ್ಷ ನಿಷ್ಠೆ ಪ್ರದರ್ಶನದ ಮೂಲಕ ಪಕ್ಷಕ್ಕೆ ಸಂಕಷ್ಟ ಬಂದಾಗೆಲ್ಲ ಹೈಕಮಾಂಡ್ಗೆ ಹೆಗಲು ಕೊಟ್ಟವರು. ಹೀಗಾಗಿ ದೆಹಲಿ ನಾಯಕರು ನೀಲಿ ಕಣ್ಣಿನ ನಾಯಕನಿಗೆ ಇದೀಗ ಬಿಹಾರ ಕೋಟೆ ಭೇದಿಸುವ ಚಾಲೆಂಜ್ ಕೊಟ್ಟಿದ್ದಾರೆ. ಬಿಹಾರಿಗಳ ಕೋಟೆಯಲ್ಲಿ ಕನಕಪುರದ ಬಂಡೆ ಕಮಾಲ್ ಹೇಗಿದೆ ನೋಡೋಣ ಬನ್ನಿ. ಬಿಹಾರಿಗಳ ಕೋಟೆಗೆ ನುಗ್ಗಿದ ಕನಕಪುರದ ಬಂಡೆ. ಬಿಹಾರ ಚುನಾವಣೆಯಲ್ಲಿ ಡಿಕೆಶಿ ಅಬ್ಬರ ಹೇಗಿದೆ? ರಾಹುಲ್ ಹೋರಾಟಕ್ಕೆ ಶಿವಕುಮಾರ್ ಜೈ ಜೈಕಾರ. ಕರ್ನಾಟಕದ ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ಗೆ ಆಪತ್ ಬಾಂಧವ. ಯಾವ ರಾಜ್ಯದಲ್ಲೂ ಸಮಸ್ಯೆ ಆದ್ರೆ ಥಟ್ ಅಂತ ಹೆಸರು ಬರೋದೇ ಟ್ರಬಲ್ ಶೂಟರ್ ಡಿಕೆಶಿಯದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರುವಲ್ಲಿ ಶ್ರಮ ಪಟ್ಟವರು. ದೆಹಲಿ ಚುನಾವಣೆಯಲ್ಲೂ ಕ್ಯಾಂಪೇನ್ ಮಾಡಿದ್ರು. ಪಕ್ಕದ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಮಹಾರಾಷ್ಟ್ರ ಸರ್ಕಾರ ಸಂಕಷ್ಟಕ್ಕೆ ಸಿಲುಕಿದಾಗ ಸರ್ಕಾರ ಉಳಿಸಿಕೊಟ್ಟಿದ್ರು. ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಇದೀಗ ಬಿಹಾರಿಗಳ ಕೋಟೆ ಭೇದಿಸಲು ರೆಡಿಯಾಗಿದ್ದಾರೆ. ರಾಹುಲ್ ಗಾಂಧಿ ಜೊತೆಯಾಗಿ ನಿಂತು ಬಿಹಾರ ಚುನಾವಣೆ ಗೆಲ್ಲಲು ಡಿಕೆಶಿ ರಣತಂತ್ರ ರೂಪಿಸುತ್ತಿದ್ದಾರೆ. ಡಿಸಿಎಂ ಡಿಕೆಶಿ ಇದೀಗ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಕಾಂಗ್ರೆಸ್ ಅಧಿನಾಯಕ ರಾಹುಲ್ ಗಾಂಧಿಯ ನಮ್ಮ ಮತ ನಮ್ಮ ಹಕ್ಕು ಅಂತ ಹೋರಾಟದ ಮೂಲಕ ಬಿಹಾರಿಗಳ ಮನಸ್ಸು ಗೆಲ್ಲಲು ಡಿಕೆಶಿ ಬಿಹಾರಿಗಳ ಕೋಟೆಗೆ ನುಗ್ಗಿದ್ದಾರೆ. ವಿಧಾನಸಭಾ ಅಧಿವೇಶನ ಮುಗಿತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ ಶಾಸಕರು ನಾಯಕರ ದಂಡನ್ನೇ ಬಿಹಾರಿಗಳ ಕೋಟೆಯಲ್ಲಿ ಡಿಕೆ ಬೀಡು ಬಿಡಿಸಿದ್ದಾರೆ. ವಿಶೇಷ ವಿಮಾನದ ಮೂಲಕ ರಾಜ್ಯ ಕಾಂಗ್ರೆಸ್ ಶಾಸಕರ ಜೊತೆಗೂಡಿ ಬಿಹಾರ ಚುನಾವಣೆಯಲ್ಲಿ ಭಾಗಿಯಾಗಿರುವ ಡಿಕೆಶಿ ಬಿಹಾರದಲ್ಲೂ ರಾಹುಲ್ ಗಾಂಧಿ ಕೈ ಬಲಪಡಿಸುವಲ್ಲಿ ಮುಂದಾಗಿದ್ದಾರೆ. ಕರ್ನಾಟಕದಿಂದಲೇ ನಮ್ಮ ಮತ ನಮ್ಮ ಹಕ್ಕು ಅಂತ ಹೋರಾಟ ಆರಂಭಿಸಿರುವ ರಾಹುಲ್ ಗಾಂಧಿಯ ಜೊತೆಗೂಡಿ ಡಿಕೆಶಿ ಬಿಹಾರದಲ್ಲಿ ಪ್ರಚಾರಕ್ಕಿಳಿದಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲು ರಣತಂತ್ರ ಹೂಡ್ತಿರೋ ಡಿಸಿಎಂ ಡಿಕೆಶಿ ಬಿಹಾರದ ಮಾಜಿ ಉಪಮುಖ್ಯಮಂತ್ರಿ ಮತ್ತು ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಬಿಹಾರದಲ್ಲಿ ನಡೆಯುತ್ತಿರುವ ಮತ ಅಧಿಕಾರ ಯಾತ್ರೆಯಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿ ಬಿರುಸಿನ ಪ್ರಚಾರ ನಡೆಸ್ತಾ ಇರೋದು ಕಾಂಗ್ರೆಸ್ ಕಲಿಗಳಿಗೆ ಹೊಸ ಶಕ್ತಿ ತುಂಬಿದಂತಾಗಿದೆ. ಕಾಂಗ್ರೆಸ್ ಪಕ್ಷ ಕಷ್ಟದಲ್ಲಿದ್ದಾಗಲೇ ಡಿಕೆಶಿ ಟ್ರಬಲ್ ಶೂಟರ್ ಆಗಿ ಹೊರಹೊಮ್ಮಿದ್ದಾರೆ. ಇದೀಗ ಬಿಹಾರ ಕೋಟೆಗೆ ಎಂಟ್ರಿ ಕೊಟ್ಟ ಡಿಕೆಶಿ ಬಿಹಾರದಲ್ಲಿ ಕಮಾಲ್ ಮಾಡ್ತಾರಾ? ಕಾದು ನೋಡಬೇಕು. ವೀರೇಶ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.